ಹೆತ್ತ ತಾಯಿ ರೀ. ಸಾಕಿ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ಅನ್ನೋದೇ ಒಂದು ರೀತಿಯಲ್ಲಿ ಪ್ರಶ್ನಾರ್ಥಕವಾಗಿ ಉಳ್ಕೊಂಡ್ಬಿಟ್ಟಿದೆ. ನಾವು ಯಾವ ಇದ್ರಲ್ಲಿ ಬದುಕ್ತಾ ಇದೀವಿ ಅಂತ. ಅಂದ್ರೆ 9 ತಿಂಗಳು ಸಾಕಿ ಸಲುಹಿ ಮಗಳನ್ನ ದುಡ್ಡು ಮಾಡಿ ಹಂಗ ಮಾಡಿ ಹಿಂಗ ಮಾಡಿ ಅದಾದ ನಂತರ ಇಷ್ಟೆಲ್ಲವೂ ಕೂಡ ಆದ ನಂತರ ಈಗ ನೋಡಿ ಗಮನಿಸ್ತಾ ಇದ್ದೀವಿ ಏನೇನ್ ಬೆಳವಣಿಗೆ ಆಗ್ತಾ ಇದೆ, ಏನ್ ಕಥೆ ಅಂತ ನೋಡಿ. ಅಪ್ರಾಪ್ತೆ ಪ್ರೀತಿ, ಹೆತ್ತವಳು ಆದಳು ಒಂದು ಕಡೆ ಬಲಿ, ಹರಿಹರಿಯಾದ ಪ್ರೇಮ ತಾಯಿ ಕೊಂದೇ ಬಿಟ್ಲು ಜೀವ ಇಲ್ಲಿ ನೋಡಿ. ಎಳೆ ವಯಸ್ಸಿನ ಪ್ರೇಮ ಕಹಾನಿ ತಾಯಿಗೆ ಇಟ್ಲೇ ಬಿಟ್ಲು ಒಳ್ಳಿ ಅಂತಾರಲ್ಲ ಹಂಗಾಗೋಗ್ಬಿಟ್ಟಿದೆ. ಪ್ರೀತಿ ಮಾಡಿದ ಹುಡುಗನಿಗೋಸ್ಕರ ಹೆತ್ತ ತಾಯಿನ ಕೊಲೆ ಮಾಡ್ತಾರೆ ಅಂತಂದ್ರೆ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಸ್ವಾಮಿ, ಗೊತ್ತಾಗ್ತಾ ಇಲ್ಲಲ್ಲ. ನೋಡಿ, ಹೆತ್ತ ತಾಯಿಯನ್ನ ದೇವ್ರು ಅಂತ ಪೂಜೆ ಮಾಡ್ತೀವಿ. ಈ ಪ್ರಿಯಕರ ಏನ್ ದೇವ್ರಾಗಿದ್ನೋ ಗೊತ್ತಿಲ್ಲ ಅವಳ ಬಾಳಲ್ಲಿ, ಬಟ್ ಅವನಿಗೋಸ್ಕರ ಈಗ ತಾಯಿಯನ್ನ ಕೊಲ್ತಾರೆ ಅಂತಂದ್ರೆ ಎಂತ ಘಟನೆಗೆ ಸ್ವಾಮಿ ಇದು. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಮನೆಯಲ್ಲಿ ನಡೆದಿರುವಂತ ಒಂದು ಕೊಲೆ ಅಶ್ವದ್ವೀತ್. ಗಮನಿಸ್ತಾ ಹೋದಾಗ ಎಲ್ಲಿದ್ದೀರಿ ಸಮಾಜ, ನಾವು ಹೇಳ್ತೀವಿ ದಿನ ಬೆಳಗಾದ್ರೆ ಹಂಗಿದೆ ಹಿಂಗಿದೆ, ತಂದೆ ತಾಯಿನ ಪೂಜೆ ಮಾಡ್ತೀವಿ, ತಂದೆ ತಾಯಿ ದೇವ್ರು ಅಂತೀವಿ. ಆದ್ರೆ ಈ ಅಮ್ಮ ಇದ್ದಾಳಲ್ಲ, ಮುಖ ತೋರಿಸ್ಬೇಕಾಗಿತ್ತು ಅಥವಾ ತೋರಿಸ್ಬಾರ್ದಾಗಿತ್ತು ಗೊತ್ತಿಲ್ಲ, ಬಟ್ ಅಪ್ರಾಪ್ತಿ ಅಂತ ಹೇಳ್ತವ್ರೆ. ಮತ್ತು ತಾಯಿ ಇದು ಇವ್ರದೇನು ಪ್ರಾಬ್ಲಮ್ ಇಲ್ಲ. ಓಕೆ, ಮಗಳು ಬೇರೆ, ಮಗಳು ನೋಡಿ. ತಾಯಿಯನ್ನ ಪಾಪ ಹೆಂಗ್ ಕೊಂದು ಬಿಟ್ಲು, ಹೆಂಗೆ ಇನ್ನೂ 18 ತುಂಬಿಲ್ಲ, ಹದಿಹರಿಯದ ಪ್ರೇಮ. ಈ ಹದಿಹರಿಯದ ಪ್ರೇಮ ತನ್ನ ತಾಯಿಯನ್ನೇ ಕೊಂದು ಬಿಡಿಸ್ತಲ್ಲ ಸ್ವಾಮಿ. ರಾತ್ರಿ ಬಂದ ಹುಡುಗ ಜೀವವನ್ನೇ ತೆಗೆದು ಬಿಟ್ಟ. ರಾತ್ರಿ ಮನೆಗೆ ಬರ್ತಿದ್ದಂತೆ. ನೋಡಿ ನೋಡ, ದೇವ್ರೆ, ಯಾವತ್ತಾದ್ರೂ ಲವ್ ಮಾಡಿದ್ದೀರಾ ಅಶ್ವದ್ವೀತ್? ನೀವು ಮಾಡಿದ್ದೀರಾ ಲವ್ ಮಾಡಿದ್ವು, ಆದ್ರೆ ಹಿಂಗೆಲ್ಲ ಮಾಡ್ಲಿಲ್ಲ, ಈ ತರಕ್ ಮಾಡ್ಲಿಲ್ಲ. ಒಬ್ಬರನ್ನ ಕೊಲ್ಲೋವಷ್ಟು, ಕೊಲೆ ಮಾಡೋವಷ್ಟು ನಮ್ಮನ್ನ ನಾವು ತ್ಯಾಗ ಮಾಡ್ಬಿಟ್ಟಿದೀವಿ. ನಾವು ನಮ್ಮ ಪ್ರೀತಿನ ತ್ಯಾಗ ಮಾಡಿದೀವಿ ವಿನಃ ಹಿಂಗ್ ಚುಚ್ಚೋದು ಕೊಲ್ಲೋದು ಇವೆಲ್ಲ ಮನಸ್ಥಿತಿ ನಮಗಿಲ್ಲ. ಅಯ್ಯೋ ದೇವ್ರೆ, ನಾವು ಒಳ್ಳೆ ರೀತಿಲಿ ಬೆಳೆದು ಬಂದವರು. ಈಗ ಈ ಪ್ರೀತಿ ಪ್ರೇಮ ಅಂತಂದಾಗ ಲೈಲಾ ಮಜ್ನು ಅನ್ನ ನೋಡ್ತೀವಿ, ಸಲೀಂ ಅನಾರ್ಕಲಿ ನಾವು ನೋಡಿಲ್ಲಪ್ಪ, ಬರೀ ಕೇಳಿದೀವಿ. ಇಂಥ ಪ್ರೇಮಿಗಳನ್ನ ಗಮನಿಸಿದ್ವಿ. ಇದ್ಯಾವುದ್ರಿ ತಾಯಿನ ಕೊಲ್ಲುವಂತ ಪರಿಸ್ಥಿತಿ ಅಲ್ಲ. ಇದು ಪ್ರೇಮ ಹುಟ್ಟಕ್ಕೆ ಯೋಗ್ಯ ಅಲ್ಲ, ಆ ಏಜೆ ಅಲ್ಲ ಅದು. ಅದಕ್ಕೆ ಅರ್ಹತೆ ಇಲ್ಲ ಹುಡುಗಿಗೆ. ಇವತ್ತಿನ ಜನರೇಷನ್ ನೋಡಿ ಎಲ್ಲಿವರೆಗೂ ಬಂದ್ ಮುಟ್ಟಿದೆ ಅಂತ. ಫೋನ್ ಮಾಡ್ತೀನಿ ಅಂದಿದ್ದಕ್ಕೆ ಚಟ್ಟ ಕಟ್ಬಿಟ್ರಂತೆ. ನೋಡಿ ಅದು ಏನಾಯ್ತು ಅಂತ. ಆಕ್ಚುಲಿ ಮುಂದೆ ಪ್ರಿಯಕರಣ ಜೊತೆ ಸೇರಿ ಅಪ್ರಾಪ್ತೆಯಿಂದ ತಾಯಿ ಹತ್ಯೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಮನೆಯಲ್ಲಿ ನಡೆದ ಕೊಲೆ. ಪ್ರಿಯಕರ ಮತ್ತು ಆತನ ಸ್ನೇಹಿತೆಯರ ಜೊತೆ ಸೇರಿ ತಾಯಿಯನ್ನ ಹತ್ಯೆ ಮಾಡಿಬಿಟ್ರಲ್ಲ ಪಾಪಿಗಳು. 34 ವರ್ಷದ ತಾಯಿಯನ್ನ ಹತ್ಯೆಗೈದಿರುವ ಪಾಪಿ ಪುತ್ರಿ ಅಕ್ಟೋಬರ್ 25ರಂದು ನಡೆದಿರುವ ನೇತ್ರಾವತಿ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಲು ಹೈಡ್ರಾಮಾ ಬೇರೆ ಮಾಡಿದಾರಂತೆ. ಅಬ್ಬಾ, ಹೆತ್ತು ತಾಯಿನ ಕೊಲ್ಲೋದು ಅಂದ್ರೆ ಹೆಂಗ್ರಿ ಅರ್ಥ. ಪೊಲೀಸ್ ತನಿಖೆ ವೇಳೆ ನೇತ್ರಾವತಿ ಕೊಲೆ ರಹಸ್ಯ ಬಯಲಾಗಿದೆ. ಮಿಸ್ಸಿಂಗ್ ಕಂಪ್ಲೇಂಟ್ ನಿಂದ ಬಯಲಾಯಿತು ಕೊಲೆ ರಹಸ್ಯ. ಸ್ಟೋರಿ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಆದ್ರೆ ಹೇಳೋದಕ್ಕೆ ಮನ್ಸು ಹೋಗ್ತಾ ಇಲ್ವೇ? ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಹೈಡ್ರಾಮಾ ಮಾಡ್ಬಿಡ್ತಾರೆ. ಅಲ್ಲ, ನಾವು ನೋಡಿ ಇದು ಕೇಳೋಕಾಗದೇ ಇರೋ ಸಮಾಜದಲ್ಲಿ ಇಂಥ ಘಟನೆಗಳೇ ನಡೀಬಾರ್ದು ಅಂತ ಸ್ಟೋರಿ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಹಂಗಲ್ಲ, ಬಟ್ ಇವರು ಮಾಡಿರುವಂತ ಸ್ಟೋರಿ ಹೆಂಗೆ ಅಂತಂದ್ರೆ ಕತೆ ಕಟ್ಟಿರುವಂತ ಸ್ಟೋರಿ ಚೆನ್ನಾಗಿದೆ. ಅಲ್ಲ, ನಾನು ಒಂದ್ ಹೇಳೋದು, ತಾಯಿ ಯಾರನ್ನು ಕೊಲೆ ಮಾಡಿರೋದು? ತಾಯಿನ. ಅಂದ್ರೆ ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದಂತಹ ಪ್ರೀತಿ ಮತ್ತೊಂದಿಲ್ಲ. ಎಲ್ಲದಕ್ಕಿಂತ ಪ್ರೀತಿಯಲ್ಲಿ ಶ್ರೇಷ್ಠವಾದ ಪ್ರೀತಿ ಅಂತಂದ್ರೆ ಅದು ತಾಯಿ ಪ್ರೀತಿ, ನಿಷ್ಕಲ್ಮಶವಾದಂತಹ ಪ್ರೀತಿ. ಆಯ್ತಾ? ಯಾವುದೇ ಅದಕ್ಕೆ ಪೊರೆಗಳಿಲ್ಲ ಪ್ರೀತಿಗೆ. ಹೆತ್ತವರಿಗೆ ಹೆಗಣಾನೇ ಮುದ್ದು ಅನ್ನಂಗೆ ಮಕ್ಕಳು ಹೆಂಗಿದ್ರು ತಂದೆ ತಾಯಿಗೆ ಪ್ರೀತಿ ಜಾಸ್ತಿ. ಮಗಳಿಗೂ ಅಷ್ಟೇ, ಅಮ್ಮ ಹೆಂಗಿದ್ರು ಪ್ರೀತಿ. ಆಯ್ತಾ? ಮಗಳಿಗಾಗ್ಲಿ ಮಗನಿಗಾಗ್ಲಿ ಹೆತ್ತ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಕೂಡ ಇಲ್ಲ. ಆಯ್ತಾ? ಅದಕ್ಕಿಂತ ಮೀರಿದ ಪ್ರೀತಿ ನಮಗ್ ಪಾಠ ಕಲಿಸಿದ್ಯಲ್ಲ, ನಾವು ತ್ಯಾಗ ಮಾಡ್ಬಿಟ್ಟಿದೀವಲ್ಲ. ಹಂಗಾಗಿ ಹೆತ್ತ ತಾಯಿ ಪ್ರೀತಿ ಮುಂದೆ ಯಾವುದು ಇಲ್ಲ ಅಂತ ನನ್ನ ಪ್ರಕಾರ. ಅಂತ ಮಿಗಿಲಾದ ಪ್ರೀತಿಯನ್ನ ಮುಟ್ಟಿದರೂ ಸಿಗದ ಪ್ರೀತಿ, ಎಂದು ಯಾರಿಗೂ ಮೋಸವಾಗದ ಪ್ರೀತಿಯನ್ನ ಕೊಂದು ಬಿಟ್ಲಲ್ಲ ಇವಳು. ಯಾರಿಗೂ ಮೋಸ ಮಾಡದ, ಎಂದಿಗೂ ಮೋಸ ಮಾಡದ ಪ್ರೀತಿಯನ್ನ ಕೊಂದಂತ ಈ ನೀಚ ಮಗಳು. ನಾವು ಅವಳ ಬಗ್ಗೆ ಮಾತಾಡಕ್ ಹೋಗೋಣ ಅಂತಂದ್ರೆ ಇನ್ನು 18 ತುಂಬಿಲ್ಲ. ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ತೀರಾ ಸ್ವಾಮಿ? ಹೆಂಗ್ ಕನ್ಸಿಡರ್ ಮಾಡ್ತೀರಾ? ನೋಡಿ,
ಏನ್ ಹೇಳೋದು ಇದಕ್ಕೆ? ಎಸ್, ಪೊಲೀಸ್ ತನಿಖೆ ವೇಳೆ ನೇತ್ರಾವತಿ ಕೊಲೆ ರಹಸ್ಯ ಎಲ್ಲವೂ ಕೂಡ ಬಯಲಾಗುತ್ತೆ. ಈಗ ಓರ್ವ ಯುವಕನನ್ನ ಪ್ರೀತಿಸಿದಂತ ಮೃತ ನೇತ್ರಾವತಿ ಮಗಳು ಒಂದು ಕಡೆ ಯುವಕನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ, ಪ್ರೀತಿ ಬಲೆಯಲ್ಲಿ ಬಿದ್ದುಬಿಟ್ಟಿದ್ದಾಳೆ. ಯುವಕನೇ ಬೇಕು ನನಗೆ, ತಾಯಿಗಿಂತ ಯುವಕನ ಪ್ರೀತಿನೇ ಜಾಸ್ತಿ ಆಗೋಗ್ಬಿಡ್ತು ನನಗೆ. ಆ ಯುವಕನ ಪ್ರೀತಿಗೆ ಮನಸೋತೋಗ್ಬಿಟ್ಟಿದ್ದಾಳೆ. ಅಬ್ಬಬ್ಬಬ್ಬಬ್ಬ. ಆಗ ಮನೆಗೆ ಕರೆಸಿ ಪ್ರಿಯಕರನನ್ನ ಕರೆ ಮಾಡಿದ್ದಾಳೆ, ಮಗಳನ್ನ ಕರೆದಿದ್ದಾರೆ. ನೀನು ಬರಲೇಬೇಕು, ನಾನು ನಿನ್ನನ್ನು ನೋಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಯಾವಾಗ ಅಂತಂದರೆ ಅಕ್ಟೋಬರ್ 25 ರಾತ್ರಿ ಕೂಡ ಮನೆಗೆ ಪ್ರಿಯಕರನ ಜೊತೆ ಬಂದ್ಲು. ಪ್ರಿಯಕರನ 3 ಸ್ನೇಹಿತರು ಕೂಡ ಮನೆಗೆ ಬರ್ತಾರೆ. ಅಕ್ಟೋಬರ್ 25 ರಾತ್ರಿ 11 ಗಂಟೆ ನೇತ್ರಾವತಿಗೆ ಎಚ್ಚರವಾಗಿದೆ. ಮಗಳೊಂದಿಗೆ ಇರುವ ಹುಡುಗರ ಕಂಡು ನೇತ್ರಾವತಿ ಜಗಳ ಆಡ್ಬಿಟ್ಟಿದ್ದಾಳೆ. ಜಗಳದ ವೇಳೆ ಬಲವಂತವಾಗಿ ನೇತ್ರಾವತಿ ಬಾಯಿ ಮುಚ್ಚಿದಂಥ ಇವರು ನೋಡಿ, ಬಳಿಕ ಟಬಲ್ನಿಂದ ಕುತ್ತಿಗೆ ಬಿದ್ದಿದಾಗ ನೇತ್ರಾವತಿ ಉಸಿರು ಚೆಲ್ಲೋಗ್ಬಿಟ್ಟಿದೆ. ಹತ್ಯೆ ಬಳಿಕ ಕುತ್ತಿಗೆ ಸೀರೆ ಬಿಗಿದು ಫ್ಯಾನ್ಗೆ ನೇತಾಕ್ಬಿಟ್ಟಿದ್ದಾರೆ. ಅಯ್ಯೋ ನನ್ನ ಅಮ್ಮ ಸತ್ತೋಗ್ಬಿಟ್ಟಿದ್ದಳು, ಅಯ್ಯೋ ನನ್ನ ಅಮ್ಮ ಸತ್ತೋಗ್ಬಿಟ್ಟಿದ್ದಾಳೆ. ರಾತ್ರಿ ಎಲ್ಲ ಓಡಾಡ್ಕೊಂಡು ಬಂದಿದ್ದಾಳೆ ಮಗಳು. ಯಾರ ಜೊತೆ ಬಂದಿದೆಯಾ, ಏನ್ ಕತೆ ಅಂತ ಅಮ್ಮ ಪ್ರಶ್ನೆ ಮಾಡಿದ್ದಾಳೆ. ಈ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನೋಡಿ, ಪ್ರಿಯಕರನ ಜೊತೆ ರಾತ್ರಿ ಮನೆಗೆ ಬಂದಾಗ ಯಾವುದೇ ಹೆತ್ತ ತಂದೆ ತಾಯಿಗೆ ಆಗಿರ್ಬೋದ್ರಿ, ತನ್ನ ಮಕ್ಕಳು ಚೆನ್ನಾಗಿರ್ಲಿ, ಚೆನ್ನಾಗಿ ಸಂಸಾರ ಮಾಡಲಿ, ಒಳ್ಳೆ ವಿದ್ಯಾಭ್ಯಾಸ ಕಲೀಲಿ, ಸಮಾಜಕ್ಕೆ ಇನ್ನೂ ಕೂಡ ಒಳ್ಳೆಯವರಾಗಲಿ ಅಂತ ಲೆಕ್ಕಾಚಾರದಲ್ಲಿ ನಾವು ಹೇಳ್ತೀವಿ. ಸೊ ಈ ಹಿಂಗಿರ್ಬೇಕಾದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಪ್ರಿಯಕರನ ಜೊತೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಜಗಳ ಆಡ್ತಾಳೆ. ಸಹಜವಾಗಿ ತಾಯಿ ಕೇಳ್ತಾಳೆ, ಏನ್ರಿ ಏನಾಗ್ತಾ ಇದೆ, ಏನು ಯಾರು ಇವರೆಲ್ಲ ಅಂತ ಕೇಳಿದ್ದಾಳೆ. ತಾಯಿ ಕೇಳ್ತಿದ್ದ ಹಾಗೆ ಜಗಳ ಆರಂಭ ಮಾಡಿಬಿಟ್ಟಿದ್ದಾಳೆ ಅಶ್ವದಿಬೀತ್. ಮಗಳು ಏನಮ್ಮ ನೀನ್ ಕೇಳಕ್ ಹೋಗ್ಬೇಡ ಅವನು ಅನ್ನೋ ರೀತಿಯಾಗಿ ಮಾತಾಡಿದ್ದಾಳೆ. ಕೂಡ ಮನೆಗೆ ಬಂದಿದ್ರು. ಹೌದು, ಮನೆಗೆ ಬಂದಿದ್ದಾರೆ. ಅಕ್ಟೋಬರ್ 25ನೇ ತಾರೀಕು 11 ಗಂಟೆಗೆ. ರಾತ್ರಿ 11 ಗಂಟೆ ಮನೆಗೆ ಬರ್ತಿದ್ದಾಗೆ ಎಚ್ಚರ ಆಗಿದೆ. ಯಾರು ಏನ್ ಕತೆ ಅಂತ ವಿಚಾರಿಸಿದ್ದಾಳೆ. ವಿಚಾರಿಸಿದಾಗ ಪ್ರಿಯಕರ ಅಂತ ಗೊತ್ತಾಗಿದೆ. ನೋಡಮ್ಮ, ಈ ವಯಸ್ಸಿಗಿದು ಎಲ್ಲ ಒಳ್ಳೇದನ್ಸಲ್ಲ. ಯಾಕೆಂದ್ರೆ ನಾವು ಒಳ್ಳೆ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಒಳ್ಳೆ ನಮ್ಮಪ್ಪ ಅಮ್ಮ ತಂದೆ ತಾಯಿ ಗೌರವ ಉಳಿಸೋಕೆ ಹೋಗು, ಕೆಳಗೆ ಹೋಗಬೇಡ ಅಂತ ಬುದ್ಧಿವಾದ ಹೇಳಿದ್ದಾಳೆ. ಸೊ ಮಾತಿಗೆ ಮಾತು ಬೆಳೆದು ಜಗಳ ಆಗಿಬಿಟ್ಟಿದೆ. ನೀನೇನು ಹೇಳಕ್ ಹೋಗಬೇಡ, ಹಂಗೆ ಹಿಂಗೆ ಅಂತ. ನೋಡಿ ಹೆಂಗೆ ಅಂತ. ತಾಯಿ ರಾತ್ರಿ ಎದ್ದು ಬಂದಾಗ ತನ್ನ ಮಗಳು ಇನ್ನು ಕೇವಲ 18 ವರ್ಷ ಇನ್ನು ತುಂಬಿಲ್ಲ. ಆ ಹುಡುಗಿ ಎಷ್ಟು ವರ್ಷ ಅಂತ ಇನ್ನು ಸರಿಯಾಗಿ ಮಾಹಿತಿ ಇಲ್ಲ ಅಲ್ಲ ಅದು. ಹೌದೌದು, ಒಟ್ಟಲ್ಲಿ 18 ವರ್ಷ ಅಂತೂ ತುಂಬಿಲ್ಲ. ಆ ಹುಡುಗಿಯ ಏಜನ್ನ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಅಪ್ರಾಪ್ತೆ ಅಂತ ನಾವ್ ಹೇಳ್ಬೋದು. ಆ ಅಪ್ರಾಪ್ತೆ ಅನ್ನೋ ಹುಡುಗಿ ಒಂದ್ 4 ಜನ ಹುಡುಗರ ಜೊತೆ ಮನೆಗ್ ಬಂದಾಗ ತನ್ನ ಹೆತ್ತ ತಾಯಿಗೆ ಏನ್ ಅನ್ಸಲ್ಲ ರೀ. ರಾತ್ರಿ ಹೊತ್ನಲ್ಲಿ ಯಾವ್ದೋ ಪುಡಾಡಿ ಪುಂಡ್ರ ಜೊತೆ ಒಂದು ಹುಡುಗಿ ಇನ್ನು 18 ತುಂಬಿಲ್ಲ ಮನೆ ಕರ್ಕೊಂಡು ಬಂದಾಗ ಆ ತಾಯಿಗೆ ಏನ್ ಅನ್ಸಲ್ಲ, ನನ್ನ ಮಗಳು ಎಲ್ಲೋ ದಾರಿ ತಪ್ತಾ ಇದ್ದಾಳೆ, ಎಲ್ಲೋ ಅಲ್ಲ ಕಣ್ಣು ಮುಂದೆನೆ ದಾರಿ ತಪ್ತಾ ಇದ್ದಾಳೆ ಅಂತ. ಎಮ್ಮ ಏನ್ ಮಾಡಿದ್ರು ಪಾಪ, ಎಮ್ಮ ಕಿರ್ಚ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಿರ್ಚುತ್ತ ಇವ್ರೇನ್ ಮಾಡ್ಬಿಟ್ರು, ಈ ಹುಡುಗರು ಏನ್ ಮಾಡಿದ್ರು, ಆ ಕಂಡು ಬಾಯಿ ಮುಚ್ಚಿದ್ರು. 4 ಜನ ಸೇರ್ಕೊಂಡು, ನೇತ್ರ 5 4 ಜನ ಪ್ಲಸ್ ಹುಡುಗ, ಆ ಹುಡುಗಿ ಮಗಳು, ಒಟ್ಟು 5 ಜನ ಸೇರ್ಕೊಂಡು ಆ ಎಮ್ಮನ ಪಾಪ ಬಾಯಿ ಮುಚ್ಚುತ್ತಾರೆ. ಆಮೇಲೆ ಟವಲ್ ನಲ್ಲಿ ಕುತ್ತಿಗೆ ಬಿಗಿದಾಗ ನೇತ್ರಾವತಿ ಉಸಿರು ಚೆಲ್ಲಿದಾಳೆ. ನಿಜವಾಗ್ಲೂ ಬೇಜಾರಾಗುತ್ತ್ರಿ. ಹತ್ಯೆ ಬಳಿಕ ಕುತ್ತಿಗೆಗೆ ಸೀರೆ ಬಿಗಿದು ಫ್ಯಾನ್ಗೆ ನೇತು ಹಾಕ್ಬಿಟ್ಟಿದ್ದಾರೆ. ನೋಡಿ, ಬಿಂಬಿಸೋಕೆ ಹೋಗ್ಬಿಟ್ಟವ್ರೆ. ಬಿಂಬಿಸಿದ್ದು ಕೊಲೆ ಮಾಡಿದ್ರು. ಆಮೇಲೆ ನನ್ನ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಪಶ್ಚಾತ್ತಾಪ ಬೇಡವೇನ್ರಿ ಆ ಮಗಳಿಗೆ? ಈ ತರ ಆಗೋಯ್ತು ಹೋಗಿ ಪೊಲೀಸ್ ಸ್ಟೇಷನ್ ತಾನೇ ಹೋಗ್ಬಿಟ್ಟು ಸರೆಂಡರ್ ಆಗಿದ್ರೆ ಅದು ಬೇರೆ ಅರ್ಥ. ಹೌದು, ನನ್ನ ತಾಯಿ ಹಿಂಗ ಆಗೋಯ್ತು ಅಂತ ಗೋಗರ್ದು ನನ್ನ ತಾಯಿ ನನ್ ಕಳ್ಕೊಂಡಲ್ಲ ಅಂತ ಒಂದು ಸಣ್ಣ ಪಶ್ಚಾತ್ತಾಪವಿಲ್ಲದೆ ಫ್ಯಾನ್ಗೆ ಸುತ್ತಾಕಿ ಕಟ್ಟ ಹಾಕಿ ಆತ್ಮಹತ್ಯೆ ಅಂತ ಬಿಂಬಿಸ್ಲಿಕ್ಕೆ ಹೋಗವಳಲ್ಲ ಇವಳು. ಅಂತ ತಾಯಿಗಿಂತ ಮಗಳು ಹುಟ್ಟವಳ ಅಂತ ನಮಗೊಂದು ಸಲ ಇದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೊರಗೆ ಬಂದಿದೆ. ಅವ್ರ ಅಮ್ಮ, ದೊಡ್ಡಮ್ಮ ಏನು ಕಂಪ್ಲೇಂಟ್ ಕೊಡ್ತಾಳಲ್ಲ, ಆವಾಗ ಮುಚ್ಚೋಗಿತ್ತಾ, ಏನು ಕೂಡ ಗೊತ್ತಿರ್ಲಿಲ್ಲ. ಹೌದಪ್ಪ, ಮೋಸ್ಟ್ಲಿ ಸಹಜವಾಗಿ ಆಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಅವರು ದೊಡ್ಡಮ್ಮಗೆ ಯಾಕೋ ಡೌಟ್ ಬರುತ್ತೆ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಇವಳು ಆಡ್ತಾ ಇರೋದಕ್ಕೂ ಇದಕ್ಕೂ ಸಾವನ್ನಪ್ಪಿದಕ್ಕೂ ಏನೋ ಮಿಸ್ಸಿಂಗ್ ಆಗ್ತಾ ಇದೆ ಅಂತ ದೊಡ್ಡಮ್ಮ ಕಂಪ್ಲೇಂಟ್ ಕೊಡ್ತಾಳೆ. ಸೊ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಹೋಗಿ ರಿಮಾಂಡ್ ಮಾಡ್ತಾರಲ್ಲ ಪೊಲೀಸ್ ಅಧಿಕಾರಿಗಳು, ಅವಾಗ ಗೊತ್ತಾಗುತ್ತೆ. ಈಗ ಪ್ರಿಯಕರನ ಜೊತೆ ಸೇರಿ ಅಪ್ರಾಪ್ತೆ ತಾಯಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಅಕ್ಟೋಬರ್ 25ರಂದು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ನೇತ್ರಾವತಿ ಕೊಲೆ ಮಾಡಿ ಎಸ್ಕೇಪ್ ಆಗಿದಂತ ಅಪ್ರಾಪ್ತರ ಗ್ಯಾಂಗ್ ಇದು. ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಟ್ರೈ ಮಾಡ್ತಾರೆ ಈ ಏನು ಅಪ್ರಾಪ್ತರ ಗ್ಯಾಂಗ್ ಇದೆಯಲ್ಲ. ಕೊಲೆ ಮಾಡಿ ಒಂದು ಕಡೆ
ಇಲ್ಲ ಇದು ಸಹಜ ಸಾವು ಅನ್ನುವಂಥ ರೀತಿಯಾಗಿ ಬಿಂಬಿಸೋಕೆ ಹೋಗ್ತಾರೆ. ನೇತ್ರಾವತಿ ಪುತ್ರಿ ಒಂದ್ ಕಡೆ ಮಿಸ್ಸಿಂಗ್ ಕಂಪ್ಲೇಂಟ್ನಿಂದ ಕೊಲೆ ರಹಸ್ಯ ಬಯಲಾಗುತ್ತೆ. ಸದ್ಯ 5 ವಶಕ್ಕೆ ಪಡೆದಂತ ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು, ಸುಬ್ರಹ್ಮಣ್ಯಪುರ ಠಾಣೆ ಪೊಲೀಸರಿಂದ 5 ವಿಚಾರಣೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಉತ್ತರಹಳ್ಳಿ ಗಮನಿಸಿರ್ತೀರಿ, ಬನಶಂಕರಿ ಹತ್ರ ಇರುವಂಥ ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ಯಾವಾಗ ಒಂದು ಕಡೆ ಮಿಸ್ಸಿಂಗ್ ಆಗ್ತಾರೆ, ಮಗಳು ಒಂದು ಕಡೆ ಮಿಸ್ಸಿಂಗ್ ಆಗ್ತಾಳೆ, ಮಿಸ್ಸಿಂಗ್ ಆಗ್ತಿದ್ದಾಗೆ ದೊಡ್ಡಮ್ಮ ಒಂದು ಕಡೆ ಕೇಸ್ ಕೊಡ್ತಾಳೆ, ಯಾಕೋ ನಮ್ಮ ಮಗಳು ಕಾಣಿಸ್ತಾ ಇಲ್ಲ, ಒಂದು ಕಡೆ ವಿಚಾರಣೆ ಮಾಡಬೇಕು, ಒಂದಿಷ್ಟು ಹುಡುಕಿ ಕುಡಿ ಅಂತಂದಾಗ ಈ ಗ್ಯಾಂಗ್ ಸಿಗುತ್ತೆ. ಗ್ಯಾಂಗ್ ಸಿಕ್ಕ ಮೇಳಕ್ಕೆ ಗೊತ್ತಾಗುತ್ತೆ ಯಾಕೆ ಮಿಸ್ಸಿಂಗ್ ಆಯಿತು, ಏನು ಕತೆ, ಹಿಂಗೆ ಅವ್ರ ತಾಯಿನ ಕೊಲೆ ಮಾಡಿಬಿಟ್ಟಿದ್ವಿ ನಾವು, ಅದಕ್ಕೋಸ್ಕರ ಓಡೋಗ್ಬಿಟ್ಟಿದ್ದೀವಿ ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ. ಈಗ ಚೆನ್ನಾಗಿ ರಿಮಾಂಡ್ ತೊಂದಿರ್ತಾರೆ. ನೋಡಿ, ತಾಯಿನ ಕೊಂದು ಒಂದು ರೀತಿಯಾಗಿ ಎಲ್ಲೆಲ್ಲಿ ಕಂಬಿ ಎಣಿಸ್ಬೇಕು, ಒಂದು ಕಡೆ ಇಡೀ ಸಂಬಂಧಿಕರ ಹತ್ರ ಮರ್ಯಾದೆ ಹೋಯಿತು. ನೋಡಪ್ಪ, ಮಗಳನ್ನೇ ಒಂದು ಕಡೆ ರೀತಿಯಾಗಿ ತಾಯಿಯನ್ನು ಕೊಲೆ ಮಾಡುವಷ್ಟು ನೀಚರು ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ನಂಬಕ್ಕಾಗ್ತಾ ಇಲ್ಲ. ತಾಯಿ ಇಲ್ಲ ಅಂತ ಅದೆಷ್ಟೋ ಜನ ಗೋಗೇರ್ತಾ ಇದ್ದಾರೆ. ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂತ ಅದೆಷ್ಟೋ ಜನ ಗೋಗೇರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಾಯಿ ಬೇಕು ಗುರು, ತಾಯಿ ಬೇಕು, ಮನೆಗೆ ಹೋದ ತಕ್ಷಣ ತಾಯಿ ಮುಖ ನೋಡಬೇಕು ಅಂತ. ಆದರೆ ಈ ತಾಯಿ ಮುಖ ಅಲ್ಲ ರೀ, ಇಲ್ಲಿ ಕಣ್ಣೇ ಮುಚ್ಚಿಬಿಟ್ಟಿರಲ್ಲ, ಕಣ್ಣೇ ಮುಚ್ಚಿಸ್ಬಿಟ್ಟು ಎಂಥ ಪರಿಸ್ಥಿತಿ ನೋಡಿ. ಇಷ್ಟೆಲ್ಲವೂ ಕೂಡ ಒಂದು ರೀತಿಯಾಗಿ ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಬೇಕಾಯಿದೆಲ್ಲ ನಮಗೆ ಎಲ್ಲರನ್ನು ಬಂಧಿಸಿದ್ದಾರೆ. ವಾರ್ಡ್ದು ಜೈಲಿಗೆ ಘಟನ ಅಂತಂದ್ರೆ ಎಲ್ಲರೂ ಕೂಡ ಅಪ್ರಾಪ್ತರು. ಸೊ ರಿಮಾಂಡ್ ರೂಮಿಗೆ ಹೋಗ್ತಾರೆ ಅಷ್ಟೇ. ಆಮೇಲೆ 18 ವರ್ಷ ಆದ್ಮೇಲೆ ಮತ್ತೆ ಅವರಿಗೆ ಅದು ಕೇಸ್ ರೀತಿಯಾಗಿ ಪರಿವರ್ತನೆಯಾಗಿ ಅವರಿಗೆ ಶಿಕ್ಷೆ ಆಗೋ ಸಾಧ್ಯತೆಗಳಿರ್ತವೆ, ಅಥವಾ ಮನ ಪರಿವರ್ತನೆ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದ್ರು ಇಂಥ ಕೇಸಲ್ಲಿ ಬಿಡಕ್ ಹೋಗ್ಬಾರ್ದು ಬಿಡಿ. ಬಿಟ್ರೆ ಮತ್ತೆ ಮುಂದೆ ಇದೇ ರೀತಿಯಾಗಿ ಬೇರೆ ಬೇರೆ ಅಥವಾ ಅಪ್ರಾಪ್ತರು ಅಂತ ಬಿಡಕ್ ಹೋಗ್ಬಾರ್ದು. ಚೆನ್ನಾಗಿ ಏರೋಪ್ಲೇನ್ ಹತ್ತಿಸ್ಬೇಕ್ರಿ ಅಷ್ಟೇ. ನೀವು ನನ್ನನ್ನು ಕೇಳೋದಾದ್ರೆ ವಧೆಗಳು ಬಿಟ್ರೇನೆ ಅಲ್ಲಿ ಸರಿ ಆಗೋದು, ಗೊತ್ತಾಗೋದು. ನಿಯಮಾನುಸಾರ ಹೋಗ್ತೀನಿ, ಕೆಲವೊಮ್ಮೆ ನಿಯಮಾನುಸಾರ ಹೋಗಕ್ ಹೋಗಿ ಕೆಲವೊಮ್ಮೆ ಆ ನಿಯಮಗಳೇ ನಮ್ಮನ್ನ ಒಮ್ಮೊಮ್ಮೆ ಹಾಳು ಮಾಡ್ಬಿಡುತ್ತೆ, ನಮ್ಮ ಸಮಾಜವನ್ನ ಹಾಳು ಮಾಡ್ಬಿಡ್ತವೆ. ಅವಾಗ ಏನ್ ಮಾಡಕ್ಕಾಗುತ್ತೆ? ಎಸ್ ಅಷ್ಟೇ.